ಪ್ರದೇಶದ ಬಡ ಜನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ವರದಾನವಾಗಿದೆ ಎಂದು ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸೌಲಭ್ಯವನ್ನ ಗ್ರಾಮದ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಹೇಳಿದರು. ಸೋಮವಾರ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನು ಮಯ್ಯನಹಟ್ಟಿ ಗ್ರಾಮದ ಬಯಲು ರಂಗಮಂದಿರದಲ್ಲಿ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮ ಸಭೆಯಲ್ಲಿ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಮಾತನಾಡಿ, ಸಮುದಾಯ ಕಾಮಗಾರಿಗೆ ಪಟ್ಟಿ ಮಾಡಿ ಸರ್ಕಾರದ ಅನುಮೋದನೆಗೆ ಕಳಿಸಲಾಗಿದೆ. ಗ್ರಾಮದ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕುರಿ ಶೆಡ್ಡು, ದನದ ಶೆಡ್ಡು, ಹೊಲಗಳಲ್ಲಿ ಬದು ನಿರ್ಮಾಣ, ಕೃಷಿ ಹೊಂಡ ನಿರ್ಮಿಸುವಂತಹ ಸೌಲಭ್ಯಗಳು ಸರ್ಕಾರದಿಂದ ದೊರೆಯುತ್ತೆ. ಕ್ರಿಯಾ ಯೋಜನೆಯಲ್ಲಿ ತಮ್ಮ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಸಿ ಅಗತ್ಯ ದಾಖಲೆಗಳನ್ನು ನೀಡಿದಲ್ಲಿ ಅನುಮೋದನೆಗೆ ಕಳಿಸಲಾಗಿದೆ. ಅನುಮೋದನೆ ದೊರೆತ ನಂತರ ಬರುವ ಏಪ್ರಿಲ್ನಿಂದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದಿದ್ದಾರೆ. ಇನ್ನು ಪಿಡಿಒ ರಾಘವೇಂದ್ರ ಮಾತನಾಡಿ, ಬದು ನಿರ್ಮಾಣ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ದನ ಕರು ಸಾಕಾಣಿಕೆ ಶೆಡ್ಡುಗಳಿಗೆ ಅವಶ್ಯಕತೆ ಇರುವವರು ನೋಂದಣಿ ಮಾಡಿಸಿಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅವರ ಹೆಸರನ್ನ ಸೂಚನೆ ಕೊಟ್ಟರೆ ಅಂತಹ ಕಾಮಗಾರಿಗಳನ್ನು ನೀಡಲು ಕಾಮಗಾರಿ ಪಟ್ಟಿ ತಯಾರಿಸಿ ಮುಂದಿನ ಆರ್ಥಿಕ ವರ್ಷದಿಂದ ಆ ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಆದ್ದರಿಂದ ಈ ಸಭೆಯಲ್ಲಿ ಭಾಗವಹಿಸಿದ ತಾವೆಲ್ಲರೂ ಕೂಡ ಈ ಮಾಹಿತಿಯನ್ನು ತಿಳಿದುಕೊಂಡು ಇನ್ನು ಯಾರಾದರೂ ಸಭೆಯಲ್ಲಿ ಭಾಗವಹಿಸದಿದ್ರೆ ಅವರಿಗೆ ಮಾಹಿತಿ ಅವಶ್ಯಕತೆ ಇದೆ. ಮುಂದಿನ ದಿನದಲ್ಲಿ 15 ದಿನಗಳ ತನಕ ಕಾಮಗಾರಿ ಪಟ್ಟಿ ಸಲ್ಲಿಸಲು ಅವಕಾಶವಿದೆ. ತಮಗೆ ಬೇಕಾಗಿರುವಂತಹ ಕಾಮಗಾರಿ ಪಟ್ಟಿ ಕೊಟ್ಟರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಈ ಕಾಮಗಾರಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ, ಸದಸ್ಯರಾದ ಎಚ್ ಶಿವಣ್ಣ, ಜಯಂತಿಬಾಯಿ, ಶಾಂತಮ್ಮ, ನಿರಂಜನ್ ಸೇರಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಎಸ್ ಯೋಗೇಂದ್ರ, ಗಣಕಯಂತ್ರ ನಿರ್ವಾಹಕ ಜಿತಿಪಿ ರುದ್ರಪ್ಪ, ಬಿಎಫ್ಟಿ ಜಿಎಂ ಚಿದಾನಂದ, ಕಾಯಕ ಮಿತ್ರ ಜಿಟಿ ಭವ್ಯ ಸೇರಿ ಮನು ಮೈನಯ್ಯ ಹಟ್ಟಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬದು ನಿರ್ಮಾಣ ಆಗಿರ್ಬೋದು, ಕುರಿ ಸಾಕಾಣೆ ಮಾಡಿರ್ತಕ್ಕಂಥವ್ರು ಕುರಿ ಶೆಡ್ ಆಗಿರ್ಬೋದು, ಏನು ಜಾನುವಾರು ದನಕರುಗಳು ಸಾಕಿರ್ತಾರೆ ಅವರಿಗೆ ಒಂದು ಜಾನುವಾರು ಶೆಡ್ ಆಗಿರ್ಬೋದು ಅಂತ ಕಾಮಗಾರಿಗಳು ನಿಮಗೆ ಯಾರಿಗೆ ಅವಶ್ಯಕತೆ ಇದೆ ಅವರು ತಮ್ಮ ಹೆಸರನ್ನು ಸೂಚಿಸಿದ್ರೆ ಅವರಿಗೆ ಅಂತ ಕಾಮಗಾರಿಗಳನ್ನು ಕೊಡಲಿಕ್ಕೆ ಕಾಮಗಾರಿಗಳ ಪಟ್ಟಿ ತಯಾರಿಸಿ ಮುಂದಿನ ಆರ್ಥಿಕ ವರ್ಷದಿಂದ ನಮಗೆ ಆ ಕಾಮಗಾರಿಗಳನ್ನು ಮಾಡಿಕೊಡ್ಲಿಕ್ಕೆ ಮಾಡಿಕೊಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಾವೆಲ್ಲರೂ ಕೂಡ ಈ ಮಾಹಿತಿಯನ್ನು ತಿಳ್ಕೊಂಡು ಇನ್ನೂ ಯಾರಾದರೂ ಇಲ್ಲಿ ಸಭೆಗೆ ಭಾಗವಹಿಸದಿರೋದಿದ್ರೆ ಅವ್ರಿಗೂ ಕೂಡ ಆ ಮಾಹಿತಿಯಲ್ಲಿ ಅವಶ್ಯಕತೆ ಇದೆ. ಅವರು ಇವತ್ತೇ ಆದರೂ ನಮಗೆ ಇಲ್ಲಿ ಬರ್ಸ್ಬೋದು, ಇಲ್ಲ ಮುಂದಿನ ದಿನಗಳಲ್ಲಿ ಒಂದು 15 ದಿನದವರೆಗೂ ನಮಗೆ ಕಾಮಗಾರಿಗಳನ್ನು ಪಟ್ಟಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಮಾಹಿತಿ ತಿಳ್ಕೊಂಡು ಇನ್ನು ಬರದೇ ಇರೋರಿಗೆಲ್ಲ ತಮಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಸೂಚಿಸಿದ್ರೆ ನಮಗೆ ಆ ಕಾಮಗಾರಿಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಅಂದ್ರೆ ಈಗ ಮನವಟ್ಟಿ ಬೋರ್ಡ್ ಅಂತ ಬೋರ್ಡ್ ಆಗಿ ಐತಲ್ಲ, ಆ ಬೋರ್ಡ್ ಮುಂದ್ಗಡೆ ಹಾಸಿ ಇಲ್ಲಿಗೆ ಹಿಂಗೆ ಕ್ಲಾಸಿಗೆ ತಗೊಳ್ಳೋದು, ಆ ಬೋರ್ಡ್ ಪಕ್ಕ ಹಾಸಿ ಈ ಮರದ ಹಾಸಿ ತಂದು ಮರವಾಯಿತಿ ಗ್ರಾಮದಲ್ಲಿ ಏನ್ ಅವಶ್ಯಕತೆ ಇತ್ತು ಸಮುದಾಯ ಕಾಮಗಾರಿಗೆ ಎಲ್ಲವನ್ನು ಈಗ ನೀವು ಏನ್ ಹೇಳ್ತಿದ್ದೀರಲ್ಲ ಅವನ್ನೆಲ್ಲವನ್ನು ಈಗ ಮೆನ್ಷನ್ ಮಾಡ್ಕೊಂಡು ಲೀಸ್ಟ್ ಮಾಡಿ ಅದನ್ನ ಕ್ರಿಯಾ ಯೋಜನೆ ತಯಾರು ಮಾಡ್ಕೊಂಡು ಅನುಮೋದನೆ ಕಳಿಸ್ತೀವಿ. ಏನ್ ಆಗ್ಬೇಕು ಅನ್ನೋದನ್ನ ಹೇಳಿ, ಏನೇನ್ ಆಗ್ಬೇಕು ಅನ್ನೋದನ್ನ ಹೇಳಿದ್ರೆ ನಾವು ಪಟ್ಟಿ ಮಾಡಿಬಿಟ್ಟು ಕಳಿಸ್ತೀವಿ. ಈಗ ಉದ್ಯೋಗ ಖಾತ್ರಿಯಲ್ಲಿ ನಾವು 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಕಾಮಗಾರಿಗಳು ನಿಮಗೆ ಅವಶ್ಯಕತೆ ಇದ್ದಲ್ಲಿ ಕುರಿ ಶೆಡ್ ಆಗಿರ್ಬೋದು, ದನದ ಶೆಡ್ ಆಗಿರ್ಬೋದು, ಮತ್ತೆ ನಿಮ್ಮ ಒಳಗಳಲ್ಲಿ ಬದು ನಿರ್ಮಾಣ, ಕೃಷಿ ಹೊಂಡ, ಈ ರೀತಿಯಾದ ಸವಲತ್ತು ಸರ್ಕಾರದಿಂದ ಬಹಳ ಇದೆ. ಈಗ ನೀವು ಕ್ರಿಯಾ ಯೋಜನೆಯಲ್ಲಿ ನಿಮ್ಮ ಹೆಸರುಗಳು ಬರ್ಸಿ ಅದಕ್ಕೆ ಬೇಕಾದಂತ ದಾಖಲೆಗಳು ಕೊಟ್ರೆ ಪಟ್ಟಿ ಮಾಡಿಬಿಟ್ಟು ಅನುಮೋದನೆ ಕಳಿಸ್ತೀವಿ. ಇವೆಲ್ಲ ಅನುಮೋದನೆ ಆಗಿ ಬಂದ್ರೆ ಏಪ್ರಿಲ್ ಇಂದ ಈ ಕೆಲಸಗಳು ಸ್ಟಾರ್ಟ್ ಮಾಡಕ್ ಬರೋದು. ಈಗ ಪಟ್ಟಿ ಮಾಡ್ತಿರೋದು 2025-26ನೇ ಸಾಲಿಂದು. ಈಗ ನೀವು ಪಟ್ಟಿ ಮಾಡಿಕೊಟ್ರೆ ಈಗ ಅನುಮೋದನೆ ತಾಂದ್ರೆ ಅದು ಏಪ್ರಿಲ್ ಇಂದ ಕೆಲಸ ಮಾಡಕ್ಕೆ ಅವಕಾಶ ಸಿಗುತ್ತೆ. ಹಂಗಾಗಿ ಇನ್ನು ಬಹಳ ದಿನ ಟೈಮ್ ಐತೆ. ಆದ್ರೆ ಕ್ರಿಯಾ ಯೋಜನೆ ತಯಾರು ಮಾಡಿ ನಾವು ಅನುಮೋದನೆ ಕಳ್ಸಕ್ಕೆ 15 ದಿನ ಕಾಲಾವಕಾಶ ಇರೋದ್ರಿಂದ 15 ದಿನ ಒಳಗಾಗಿ ನಿಮಗೆ ಯಾವ್ಯಾವ ಕಾಮಗಾರಿಗಳು ನಿಮ್ಮ ವೈಯಕ್ತಿಕ ಕಾಮಗಾರಿ ಯಾವ್ದಾವ ಸೇರಿಸಿ
ಇನ್ನು ಸಮುದಾಯ ಕಾಮಗಾರಿಗಳ ವಿಚಾರಕ್ಕೆ ಬಂದ್ರೆ ನಮಗೆ ಗೊತ್ತಿರೋವನ್ನ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ಬಂದಿರೋವನ್ನ ನಾವು ಸೇರಿಸ್ತೀವಿ. ಇನ್ನು ಉಳಿದಿರೋಂಥವು ನಮ್ಮ ಗಮನಕ್ಕೆ ಇಲ್ಲದೆ ಇರೋ ನಿಮ್ಗೆ ಯಾವಾಗ ಗೊತ್ತಿದ್ರೆ ಈಗ ತಿಳಿಸಿ ಅದನ್ನ ಎಂಟ್ರಿ ಮಾಡಿಕೊಂಡು ಅವರು ಕಳಿಸ್ತಾರೆ. ಅವರು ಮುಂದಿನ ಅನುದಾನ ಬಂದಾಗ ನಾನು ಹಾಕೊಡ್ತೀನಪ್ಪ ಅಂತಂದು ಹೇಳಿದ್ದಾರೆ MLA. ಹಾಗಾಗಿ ಈಗ ಅದು ಬಹಳ ಶಿಥಿಲಗೊಂಡಿರೋದ್ರಿಂದ ಅಲ್ಲಿ ಯಾರನ್ನ ಕುತ್ಕೊಂಡು ಎದ್ದು ಹೆಣ್ಮಕ್ಳು ದೊಡ್ಡವರು ಸಣ್ಣವ್ರು ಕುತ್ಕೊಂಡು ಎದ್ದೊಳಗ್ ಮಾಡ್ತಿರ್ತಾರೆ. ಅದು ಅಕಸ್ಮಾತ್ ಬಿದ್ರೆ ಬಹಳ ಅನಾಹುತ ಆಗುತ್ತೆ. ಹಂಗಾಗಿ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅದನ್ನ ನೆಲ ಸಮನಗೊಳಿಸ್ತಿದ್ದೀವಿ.